ಜೀವಂತ ಉದಾಹರಣೆಯಾಗಿ ನಮ್ಮ ಮುಂದೆ ದಯಾನಂದರು ನಿಂತಿದ್ದಾರೆ. ಸಾಮಾನ್ಯವಾಗಿ ಯಾರು ಸಾಧನೆ ಮಾಡಿರ್ತಾರೆ ಭಾಳ ಮಾತನಾಡೋದಿಲ್ಲ, ನಮ್ಮಂಥವ್ರು ಭಾಳ ಮಾತಾಡ್ತೀವಿ, ಯಾಕಂದ್ರೆ ಸಾಧನೆ ಕಮ್ಮಿ ಇರ್ತೀವಿ. ಸಾಮಾನ್ಯವಾಗಿ ಮನುಷ್ಯ ಏನು ಇಲ್ಲ ಅದನ್ನು ತೋರಿಸ್ಕೊಳ್ಳೋ ಪ್ರಯತ್ನ ಭಾಳ ಮಾಡ್ತಾರೆ. ತನಗೆ ಏನು ಕೊರತೆ ಇದೆ ಅದು ಮುಚ್ಕೊಳ್ಳೋ ಸಲುವಾಗಿ ಏನಿಲ್ಲ ಅದನ್ನು ಭಾಳ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆದರೆ ಸಾಧನೆ ಮಾಡಿದವರು ತಮ್ಮ ಆತ್ಮವಿಶ್ವಾಸ ಹೆಚ್ಚಿರೋದ್ರಿಂದ ಜಾಸ್ತಿ ಮಾತನಾಡೋದು. ನಾನು ದಯಾನಂದ ನಾನು ನೋಡ್ತಾ ಇದ್ದೆ, ಎಷ್ಟು ಮಾತಾಡ್ತೀವಿ ಅಂತ ನಾನು ನೋಡ್ತಾ ಇದ್ದೆ. ಯಾಕಂದ್ರೆ ನಿನ್ನ ಬಗ್ಗೆ ನನಗೆ ಗುರುಗಳು ಏನು ಹೇಳೋರು ಅದಕ್ಕಿಂತ ಜಾಸ್ತಿ ಗೊತ್ತಿದೆ ನನಗೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಆದರೆ ನಿನ್ನ ಅಲ್ಪ ಮಾತುಗಳು ನಿನ್ನ ದೊಡ್ಡ ಸಾಧನೆಯನ್ನು ತೋರಿಸ್ಕೊಟ್ಟಿದೆ ಅಂತ ಈ ಸಂದರ್ಭ ಹೇಳ್ತಿದ್ದೆ. ಇವತ್ತು ನೇತೃತ್ವ ವಹಿಸಿರುವಂಥ ಪರಮ ಪೂಜ್ಯರು ದೊಡ್ಡ ಉಂಚಿ ಮಟ್ಟದ ಖ್ಯಾತಿಯನ್ನು ಇಡೀ ಜಗತ್ತಿಗೆ ಪ್ರಕಟಗೊಳಿಸಿರುವಂಥ ಶ್ರೀಮನ್ ನಿರಂಜನ ಪುರೋಹಿತ ಚನ್ನಬಸವ ಮಹಾಸ್ವಾಮಿಗಳು ನೇತೃತ್ವ ವಹಿಸಿದ್ದಾರೆ. ಅವರಿಗೆ ಪಾದಾರಗಳಲ್ಲಿ ನಮಸ್ಕರಿಸಿ, ನಮ್ಮೆಲ್ಲರ ಪರಮ ಪೂಜ್ಯರು ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಆದಂಥ ಒಂದು ದಿವ್ಯತ್ವವನ್ನು ಸುಮಾರು 4 ದಶಕಗಳಿಂದ ಭಕ್ತರಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ನಡೆಸ್ಕೊಂಡು ಬಂದಿರುವಂಥ ಧಾರವಾಡದ ಮುರುಘಾ ಮಠದ ಪರಮ ಪೂಜ್ಯರು ಶ್ರೀಮನ್ ನಿರಂಜನ ಪೂರ್ಣೇಶ್ವರ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮುರುಘಾ ಮಠ. ನಾ ಬಂದ ಕೂಡಲೇ ಗುರುಗಳು ಹೇಳಿದ್ರು, ಏನಪ್ಪ ಮಠಕ್ಕೆ ಬಂದಿಲ್ಲಲ್ಲೋ ಧಾರವಾಡಕ್ಕೆ ಅಂತಂದರು. ಬಂದಿಲ್ಲ ಬುದ್ಧಿ, ಅದು ಒಂದು 2 ಸತಿ ಬಂದಿದ್ದೀವಿ, ತಾವು ಇರಲಿಲ್ಲ. ನಾನು ಹೇಳಿದೆ, ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ನಿಮ್ಮ ಭಕ್ತರು ಇದ್ದೇ ಇರ್ತೀವಿ. ನಾವು ಗುರುಗಳು ಮುಖ್ಯ, ಆಮೇಲೆ ಮಠ. ಅವ್ರು ಧಾರವಾಡ ಮುರುಘಾ ಮಠದ ಗುರುಗಳಾಗಿಂತ ಮುಂಚಿಂದನೂ ಕೂಡ ಒಂದು ಭಕ್ತಿಯ ಒಂದು ಸಂಬಂಧ ನಮ್ಮ ನಡುವೆ ಇತ್ತು ಅನ್ನೋದಕ್ಕೆ ಈ ಮಾತನ್ನು ಹೇಳ್ತೀನಿ. ಅದೇ ರೀತಿ ಇಂದು ಶ್ರೀಮನ್ ನಿರಂಜನ ಪುರೋಹಿತ ಕೊಟ್ಟೇಶ್ವರ ಮಹಾಸ್ವಾಮಿಗಳು ಕಲ್ಮಠ ಗಂಗಾವತಿ ವಾಗ್ಮಿಗಳು ಭಾಳ ಅದ್ಭುತವಾಗಿ ಪ್ರವಚನವನ್ನು ಮಾಡ್ತಾರೆ. ಶ್ರೀಮನ್ ನಿರಂಜನ ಪುರೋಹಿತ ಗುರುಸಿದ್ಧ ಮಹಾಸ್ವಾಮಿಗಳು ಶ್ರೀ ಶಿವೋಗಿ ದೇವಿ ಮಹಾಸ್ವಾಮಿಗಳ ಪಾದವನ್ನು ನಮಸ್ಕರಿಸಿ, ಅಭಿನವ ಪ್ರಭು ಮಹಾಸ್ವಾಮಿಗಳು ಕಲ್ಮಠ ಕಂಪ್ಲಿ, ಶ್ರೀ ಗುರುಲಿಂಗ ಸ್ವಾಮೀಜಿ, ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ಹಾಗೂ ಬಾಲಯೋಗಿ ಜಗದೇಶ್ವರ ಸ್ವಾಮಿಗಳು, ಪೂಜ್ಯ ನಿರಂಜನ ಸ್ವಾಮೀಜಿಯವರು, ಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿಯವರ ಪಾದವನ್ನು ನಮಸ್ಕರಿಸಿ, ಇಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಕರ್ನಾಟಕ ರಾಜ್ಯ ವಿಧಾನಸಭೆಯ ಉಪಸಭಾಪತಿಗಳು, ನಮ್ಮೆಲ್ಲರ ಆತ್ಮೀಯರು, ಸರಳ ಸಜ್ಜನರು ಆದಂಥ ಶ್ರೀ ರುದ್ರಪ್ಪಣ್ಣ ಲಮಾಣಿಯವರೇ, ಶಿಗ್ಗಾಂವ ಸವಣೂರಿನ ನೂತನವಾಗಿ ಶಾಸಕರಾಗಿರುವಂಥ ಪೈಲ್ವಾನ್ ಅಂತೆ ಪ್ರಸಿದ್ಧಿಯಾಗಿರುವಂಥ ಯಸೀರ್ ಖಾನ್ ಪಠಾಣ್ ಅವರೇ, ಈ ಪೈಲ್ವಾನ ಮಾಡಿದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಸೋಮಣ್ಣ ದೇವೇಂದ್ರವರು, ಇಲ್ಲ ಸೋದರಕ್ಕಿಂತ ಸ್ನೇಹಿತ ಭಾಳ ಗಟ್ಟಿರ್ತೈತಿ, ನಿಮ್ಗೆ ಗೊತ್ತಿಲ್ಲ. ನಾವು ಧ್ಯಾನ ಹೇಳ್ತಾ ನೋಡು, ಸೋದರರು ಒಂದು ದಯಾದಿಗಳಾಗ್ತಾರೆ, ಸ್ನೇಹಿತರಿಂದ ಆಗುವುದಿಲ್ಲ. ಆದರೆ ಸೋದರರಂತೆ ನಡ್ಕೊಂಡಿರುವಂಥ ಆತ್ಮೀಯ ಸ್ನೇಹಿತರು. ಇನ್ನೊಬ್ಬರು
ನಮ್ಮ ಭಾಳ ಹಳೆಯ ಸಂಗಾತಿ ನಮ್ಮ ಜೊತೆಗೆ ಪ್ರಾರಂಭ ಮಾಡಿ ಈಗ ದೊಡ್ಡ ದೊಡ್ಡ ಸ್ಥಾನದಲ್ಲಿರುವಂಥ ಹಲವಾರು ಸ್ಥಾನವನ್ನು ಮಾಡಿರುವಂಥ ಗುರುಗಳಾದಂಥ ಸಂಜೀವ್ ಕುಮಾರ್ ನೇರ್ಲಿಗೆ ಅವರೇ, ಗುರುಗಳೇ ನೀವು ಹುಟ್ಟ ಗುರುಗಳು ಇರ್ತಾರೆ, ನಮ್ಮ ಸಮಸ್ಯೆ ಇರೋದು. ಅದೇ ರೀತಿ ಇನ್ನೊಬ್ಬರು ಆತ್ಮೀಯ ಸ್ನೇಹಿತರು ಯಶಸ್ವಿ ಗೊತ್ತಿದ್ದಾರಂಥ BM ಪಾಟೀಲ್ರೇ ಮತ್ತು ಪ್ರವಚನಕ್ಕೆ ಬಂದಂಥ ಎಲ್ಲ ನನ್ನ ಯುವ ಸೋದರರೇ ಪಾಟೀಲ್ರೇ, ವೇದಿಕೆ ಮೇಲಿರುವಂಥ ಇತರ ಎಲ್ಲ ಗುರುಗಳೇ, ಇಲ್ಲಿ ನೆರೆದಿರುವಂಥ ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮ ಸ್ನೇಹಿತರೆ, ದೇವರ ಮೇಲಿನ ಹೂ ತಪ್ಪಿದ್ರು ದೊಡ್ಡ ಹುಣಸೆ ಮರದ ಕಾರ್ಯಕ್ರಮ ತಪ್ಪಿಸಕ್ಕಾಗೋದಿಲ್ಲ. ಅದು ಗುರುಗಳ ಒಂದು ಪ್ರೀತಿ ವಿಶ್ವಾಸ. ನಮ್ಮ ದೊಡ್ಡ ಹುಣಸೆ ಮರದ ಗುರುಗಳು ಹೆಂಗಂತಂದ್ರೆ ಅವರು ಒಂದು ರೀತಿಯಲ್ಲಿ ಶುದ್ಧವಾಗಿರುವಂಥ ಒಂದು ನೀರಿದ್ದಾಗ ಅದು ಲೋಟದಾಗ ಹಾಕಿದ್ರೆ ಲೋಟ ಆಗುತ್ತೆ, ಕೊಡದಾಗ ಹಾಕಿದ್ರೆ ಕೊಡ ಆಗುತ್ತೆ, ಹಂಡೆದಾಗ ಹಾಕಿದ್ರೆ ಹಂಡೆ. ಸಕಲರಲ್ಲೂ ಕೂಡುವಂಥ, ಸಕಲರು ಲೇಸಿ ಬಯಸುವಂಥ ಪರಮ ಪೂಜ್ಯರಿದ್ದಾರೆ. ಹೀಗಾಗಿ ಅವರ ಪ್ರೀತಿ ವಿಶ್ವಾಸಕ್ಕೆ ನಾವೆಲ್ಲರೂ ಕೂಡ ಯಾವಾಗಲೂ ಕೂಡ ಬೆಲೆ ಕೊಡ್ತೇವೆ. ನನ್ನ ಫೋನ್ ಮಾಡಿ ಹೇಳಿದರು 22ಕ್ಕೆ ಬರ್ಬೇಕಂದ್ರು, ಆದರೆ ನಮ್ಮ ಮನೆಯಲ್ಲಿ ಒಂದು ಮದುವೆ ಇದೆ ಅಂದೆ. ಆಯಿತು, ನಿಮ್ಗೆ ಯಾವಾಗ ಕರಿತೀರಿ ಬಾ, 3 ದಿವಸ ಯಾವಾಗ ಬಾ ಅಂದರು. 24ಕ್ಕೆ ಬರ್ತೀನಿ ಅಂತ ಹೇಳಿದೆ. ಆದ್ದರಿಂದ ಇವತ್ತು ಬಂದಿದ್ದೇನೆ ಗುರುಗಳೇ. ಇಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಮಾತಾಡಿದ್ದೆ. ಇಲ್ಲಿಯ ಒಂದು ಪ್ರೇರಣಾ ಶಕ್ತಿ ಭಾಳ ವಿಭಿನ್ನವಾಗಿದೆ. ನಾನು ಬಂದಾಗ ಒಮ್ಮೆ ಮಾತನ್ನು ಹೇಳಿದೆ. ಸುಮಾರು 1000 ವರ್ಷಕ್ಕಿಂತ ಹೆಚ್ಚು ಆಯುಷ್ಯ ಇರುವಂಥ ದೊಡ್ಡ ಹುಣಸೆ ಮರ, ಅದರದ್ದೇ ಆದಂಥ ಇತಿಹಾಸವನ್ನು ಹೇಳುವಂಥ ಒಂದು ಸಾಕ್ಷಿ. ಅಂಥ ಒಂದು ಸಾಕ್ಷಿ ಪ್ರಜ್ಞೆಗೆ ಸಂಕೇತವಾಗಿರುವಂಥ ದೊಡ್ಡ ಹುಣಸೆ ಮರ ಸ್ವಲ್ಪ ಅದರಾದಾಗ ಮೊನ್ನೆ ಸುಮಾರು 3 ವರ್ಷದ ಹಿಂದೆ ಪರಮ ಪೂಜ್ಯರು ಭಾಳಷ್ಟು ಮನಸ್ಸಿಗೆ ನೋವು ಮಾಡಿಕೊಂಡಿದ್ರು. ಅವರ ಒಂದು ಕರ್ತೃತ್ವ ಶಕ್ತಿಯಿಂದ ಅದನ್ನು ಪುನಃ ಜೀವಿತಗೊಳಿಸಿದ್ರು. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಒಮ್ಮೆ ವೃಕ್ಷ ತನ್ನ ಬೇರುಗಳಿಂದ ಬೇರ್ಪಟ್ಟಾಗ ಪುನಃ ಜೋಡಿಸ್ಕೊಂಡು ಅದಕ್ಕೆ ಜೀವವನ್ನು ತುಂಬುವುದು ಮನುಷ್ಯರಿಂದ ಸಾಧ್ಯ ಇಲ್ಲ, ದೈವತ್ವದಿಂದ ಸಾಧ್ಯ. ಆ ಹಿರಿಯ ಜಗತ್ತುಗಳು ಮತ್ತು ಭಗವಂತನ ಆಶೀರ್ವಾದದಿಂದ ಇವರ ಕರ್ತೃತ್ವ ಶಕ್ತಿಯಿಂದ ಆ ಸಾಧನೆ ಆಗಿದೆ. ದೊಡ್ಡ ಹುಣಸೆ ಮಠ ಎಷ್ಟು ವರ್ಷದಿಂದಿತ್ತು, ಅದು ಎಷ್ಟು ದೊಡ್ಡ ಸಾಧನೆ ಇದೆಯೋ ಅದಕ್ಕೆ ಮರು ಜೀವನ ಕೊಟ್ಟು ಇನ್ನೂ 1000 ವರ್ಷ ಅದಕ್ಕೆ ಜೀವನ ಕೊಟ್ಟಿರುವಂಥ ಘಟನೆ ಅದು ಅಷ್ಟೇ ಮಹತ್ವದ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಆದರೆ ಅದರ ಬಗ್ಗೆ ನಾವ್ಯಾರೂ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ, ಅದರ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಆ ಮರು ಜೀವನ ಕೊಟ್ಟಿರುವಂಥ ಗಳಿಗೆ ಏನೋ ಒಂದು ಸಂಕೇತ ಇದೆ. ಜೀವನದಲ್ಲಿ ಯಾವಾಗಲೂ ಕೂಡ ಹೊಸತನ, ಹಳೆ ಬೇರು ಹೊಸ ಚಿಗುರು ಅಂತ ಏನು ಕರಿತೀವಿ, ಅದರ ಸಾಕ್ಷಿಯಾಗಿ ಇವತ್ತು ಇಲ್ಲಿ ಸವಣೂರು ಪಟ್ಟಣದಲ್ಲಿ ನಡೆದಿದೆ. ಮುಂದಿನ ಪೀಳಿಗೆಗೆ ಇದು ಗೊತ್ತಾಗಲ್ಲ, ನಾನು ಹೇಳಿದ್ದೆ. ಅದಕ್ಕೆ ನಾನು ಹೇಳಿದೆ ಗುರುಗಳಿಗೆ ಇದರ ಬಗ್ಗೆ ಎಲ್ಲ ಒಂದು ದೊಡ್ಡ ಲೇಖನವನ್ನು ಮಾಡಿ ಬರೀಬೇಕು ನೀವು ಅಂತಂತ ಹಾಗೆ ಹೇಳಿದೆ. ಇದರ ಜೊತೆಗೆ ಈ ಶರಣ ಹಿರಿಯ ಜಗದ್ಗುರುಗಳ ಶ್ರದ್ಧಾಂಜಲಿಯಾಗಿ ಏನು ಶರಣ ಸಾಹಿತ್ಯದ ಒಂದು ಉತ್ಸವ ಮಾಡ್ತಾ ಇದ್ದಾರೆ, ಸಮಾರಂಭ ಮಾಡ್ತಾ ಇದ್ದಾರೆ.
ಇದು ಬಹಳಷ್ಟು ಅರ್ಥಪೂರ್ಣವಾಗಿ 3 ದಿವಸ ನಡೀತದೆ. ಇಲ್ಲಿ ಸಾರ್ವಜನಿಕ ಬದುಕಿನಲ್ಲಿರುವಂಥ ಜನಪ್ರತಿನಿಧಿಗಳು, ಸಾಧಕರು, ಪರಮ ಪೂಜ್ಯರ ಮತ್ತು ತಮ್ಮ ನಡುವೆ ಒಂದು ಸಮ್ಮಿಲನವನ್ನು ಅವರು ಮಾಡ್ತಾರೆ. ವಿಚಾರಗಳು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗಬೇಕು, ವೈಚಾರಿಕತೆ ಬೆಳಿಬೇಕು. ಅಂದಾಗ ಮಾತ್ರ ನಮ್ಮ ಬದುಕು ಭಾಳ ಸುಂದರವಾಗ್ತದೆ. ನಮಗೆ ಯಾವುದು ಭಾಳ ಸಂತೋಷ ಕೊಡ್ತದೋ ಆ ಸಂತೋಷವನ್ನು ಹಂಚಿಕೊಂಡಾಗ ಆ ಸಂತೋಷ ನಿರಂತರವಾಗಿ ಅದರ ಅನುಭವ ನಮಗೆ ಸಿಗ್ತದೆ. ಸಂತೋಷವನ್ನು ನಮ್ಮಷ್ಟಕ್ಕೆ ನಾವೇ ಅನುಭವಿಸಿದರೆ ಆ ಕ್ಷಣ ಹೋದ ತಕ್ಷಣವೇ ಆ ಸಂತೋಷ ಆ ಕ್ಷಣದ ಜೊತೆಗೂ ಹೋಗ್ತದೆ. ಆದರೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಯಾಕಂದರೆ ಸಂತೋಷದ ಕ್ಷಣ ಬಗ್ಗೆ ನಾವು ಚಿಂತನೆ ಮಾಡೋದಿಲ್ಲ, ಇದಕ್ಕಿಂತ ದೊಡ್ಡ ಸಂತೋಷ ಏನು ಸಿಗ್ತೈತೆ ಅನ್ನುವಂಥ ಚಿಂತನೆ ನಾವು ಮಾಡ್ತಾನೆ ಇರ್ತೀವಿ. ಆದ್ದರಿಂದ ಬದುಕಿನ ಓಟದಲ್ಲಿ ಕೆಲವು ಕ್ಷಣಗಳು ನಾವು ಆತ್ಮಚಿಂತನೆಯನ್ನು ಮಾಡಿ ಅಲ್ಪ ವಿರಾಮವನ್ನು ಕೊಟ್ಟಾಗ ಭಾಳಷ್ಟು ಸಂತೋಷದಾಯಕವಾಗಿರುವಂಥ ಕ್ಷಣಗಳು ನಮಗೆ ಸ್ಫೂರ್ತಿಯನ್ನು ಕೊಡ್ತವೆ. ಬಂಧುಗಳೇ, ಸಾಧನೆ ಬಹಳ ಮುಖ್ಯ. ಇಡೀ ನಮ್ಮ ಜೀವನದ ಒಂದು ಸಾಧನೆ ಏನು ಅಂತಂದರೆ, ಅರ್ಥ ಮಾಡಿಕೊಂಡ್ರೆ ಮನುಷ್ಯನಿಂದ ಮಾನವನಾಗೋದು ಒಂದು ಸಾಧನೆ. ಎಲ್ಲರೂ ಮನುಷ್ಯರಿಗೆ ಹುಟ್ತೀವಿ, ಹುಟ್ಟು ನಮ್ಮ ಕೈಯಲ್ಲಿಲ್ಲ. ಯಾವ ಊರಲ್ಲಿ ಹುಟ್ಟಬೇಕು, ಯಾವ ತಂದೆ ತಾಯಿಯಲ್ಲಿ ಹುಟ್ಟಬೇಕು, ಯಾವ ಸಮಾಜದಲ್ಲಿ ಹುಟ್ಟಬೇಕು, ಇದು ನಮ್ಮ ಕೈಯಲ್ಲಿಲ್ಲ. ಅದ್ರ ಬಗ್ಗೆ ಭಾಳ ಚಿಂತನೆಯನ್ನು ಮಾಡ್ತೀವಿ. ಸಾವು ನಮ್ಮ ಕೈಯಲ್ಲಿಲ್ಲ, ಅದ್ರ ಬಗ್ಗೆ ಭಾಳ ಚಿಂತನೆಯನ್ನು ಮಾಡ್ತೀವಿ. ಅದ್ರ ಬದುಕು ನಮ್ಮ ಕೈಯಲ್ಲಿದೆ, ಅದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡೋದು ಸಹಜ. ಮನುಷ್ಯನಿಗೆ ಯಾವ್ದು ಇರೋದಿಲ್ಲೋ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾರೆ. ಆದ್ದರಿಂದ ನಮ್ಮ ಜೀವನದ ಗುರಿ, ನಾವೆಲ್ಲರೂ ಮನುಷ್ಯರಾಗಿ ಹುಡ್ತೀವಿ, ಕೆಲವು ಜೀವಾತ್ಮಗಳು ಮಾನವರಾಗಿ ಹೋಗ್ತವೆ. ಮನುಷ್ಯ ಮಾನವನ ಇರುವಂಥ ವ್ಯತ್ಯಾಸ ಇಷ್ಟೇ. ಕಾಮಕ್ರೋಧ ಮದ ಮತ್ಸರಗಳ ಸಂಕೋಲೆಯಲ್ಲಿ ಸಿಕ್ಕವನು ಮನುಷ್ಯ. ಕಾಮಕ್ರೋಧ ಮದ ಮತ್ಸರಗಳ ಸಂಕೋಲಿಗೆ ಮೆಟ್ಟಿ ನಿಂತು ಪ್ರೀತಿ ವಿಶ್ವಾಸ ನ್ಯಾಯ ನೀತಿ ಧರ್ಮದಲ್ಲಿ ಸಂಕೋಲೆಯಲ್ಲಿ ಸಿಕ್ಕವನು ಮಾನವ. ಭಾಳ ಕಷ್ಟ, ಆದರೆ ಸಾಧನೆಗೆ ಸಾಧ್ಯ ಇದೆ. ಯಾರು ಈ ಸಾಧನೆಯನ್ನು ಮಾಡ್ತಾರೆ ಅವ್ರಿಗೆ ಸಾವು ಅಲ್ಲ. ಸ್ವಾಮಿ ವಿವೇಕಾನಂದರು ಹೇಳಿದರು, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕುವುದು ಸಾಧಕ. ಅವರೊಂದು ಸಣ್ಣ ಪುಸ್ತಕ, ಲೈಫ್ ಆಫ್ಟರ್ ಡೆತ್ ಅಂತ. ನಾನು 8-9ನೇ ತರಗತಿಯಲ್ಲಿದ್ದಾಗ ಓದಿದೆ. ನನಗೆ ಅರ್ಥ ಆಗಲಿಲ್ಲ, ನನಗೆ ತೆರೆನೂ ಬರೋಕ್ಕೆ ಶುರುವಾಯಿತು. ಅವ್ರು ನಮ್ಮ ತಾಯಿ ಹೇಳಿದ್ರೆ ಈಗ ಅರ್ಥ ಆಗೋದಲ್ಲ, ಇನ್ನೊಂದು 5-10 ವರ್ಷ ಬಿಟ್ಟು ಓದಿ. ಆಮೇಲೆ ಓದಿದಾಗ ಸ್ವಲ್ಪ ಹೇಳ್ತಿತ್ತು. 4 ವರ್ಷಕ್ಕೆ ಓದಿದಾಗ ಅರ್ಥ ಆಯಿತು. ಹೀಗಾಗಿ ಸಾಧನೆ ಮಾಡಿ ಯಶಸ್ಸು ಬೇರೆ, ಸಾಧನೆ ಬೇರೆ. ಸಾಧನೆ ಮಾಡಬೇಕಾದ್ರೆ ಗುರುವಿನ ಆಶೀರ್ವಾದ ಇರಬೇಕು, ಮುಂದೆ ಗುರಿ ಇರಬೇಕು, ದಯಾನಂದ ಹೇಳೋದಕ್ಕೆ ಕನಸಿರಬೇಕು. ದಯಾನಂದಿಗೆ ನಮಗಿರುವಂಥ ವ್ಯತ್ಯಾಸ ಇಷ್ಟೇ, ಅವನೇನು ಕನಸು ಕಾಣ್ತಾನ, ಒಂದೇ ಕನಸು ಕಾಣ್ತಾನ ಅವನು. ನಾನು ನನ್ನ ಕರ್ತವ್ಯದಲ್ಲಿ ಯಶಸ್ವಿ ಆಗಬೇಕು, ಜನ ಸೇವೆ ಮಾಡಬೇಕು, ಸಮಾಜದಲ್ಲಿ ಒಳ್ಳೆಯವನಂತ ಅನಿಸ್ಕೋಬೇಕನ್ನುವಂಥ ಒಂದು ಕನಸು ಕಂಡಿದ್ದಾನೆ ಅವನು. ಒಂದು ಕನಸು ಕಂಡು ಅದರ ಬಗ್ಗೆ ಸರ್ವ ಪ್ರಯತ್ನ ಮಾಡಿ ಯಶಸ್ವಿಯಾಗಿಲ್ಲ. ನಮ್ದು ಹಂಗಿರುವುದಿಲ್ಲ, ನಮ್ದು 28 ಕನಸು ಇರ್ತವೆ. ಒಂದೇ ಕನಸಿದ್ರೆ ಏನಾದ್ರು ಸಾಧನೆ ಮಾಡಿ. 28 ಕನಸು ಇರ್ತಾವೆ. ಆ 28 ಕನಸು ಇಷ್ಟು ಕನ್ಫ್ಯೂಸ್ ಆಗ್ತಾವೆ. ಈ ಕನಸು ಮಾಡೋದಾಗ ಇನ್ನೊಂದು ಕನಸು ಕಾಣ್ತೀವಿ, ಅಲ್ಲಿ ಹೋಗ್ತೀವಿ. ಆ ಕನಸು ಮಾಡಿದಾಗ ಇನ್ನೊಂದು ಕನಸು ಕಾಣ್ತೀವಿ, ಅಲ್ಲಿ ಹೋಗ್ತೀವಿ.
ಇದನ್ನು ಯಾರು ಪೂರ್ತಿ ಹೇಳ್ತಿಲ್ಲ, ನನ್ನ ಪೂರ್ತಿ ನಾನು ಹೇಳ್ತೀನಿ. ಹಲವಾರು ಕನಸುಗಳು ಕಂಡಾಗ ಏನು ಮಾಡಬೇಕು? ಹಲವಾರು ಕನಸು ಕಂಡಾಗ ಸ್ವಲ್ಪ ನಿಧಾನ ಮಾಡಿ ಯಾವುದು ನ್ಯಾಯಸಮ್ಮತವಾಗಿ ಅದಕ್ಕೆ ಯೋಗ್ಯತೆ ಇದೆ ಆ ಕನಸನ್ನು ಕಂಡಾಗ ಯಶಸ್ವಿ ಬಹಳ ಸುಲಭ. ಮತ್ತೆ ಕನಕದಾಸರು ಹೇಳಿದ ಒಂದು ಮಾತು, ಕನಕದಾಸರಿಗೆ 2 ಸತಿ ಸಾಮಂತರಾಜರವರು 2 ಸತಿ ಯುದ್ಧ ಆದಾಗ 2ನೇ ಸತಿ ದಯಾದಿಗಳ ಜೊತೆಗೆ ಯುದ್ಧ ಆಗ್ತದೆ. ಅವಾಗ ತೀವ್ರವಾಗಿ ಗಾಯ ಆಗ್ತಾರೆ, 3-4 ತಿಂಗಳು ಆರೈಕೆ ಆಗುತ್ತೆ. ಅವಾಗ ದೈವಿ ವಾಣಿ ಆಗುತ್ತೆ, ನೀನು ರಾಜ ಆಗೋದಲ್ಲ, ನೀನು ಭಾಳ ದೊಡ್ಡ ಯೋಗಿ ಆಗಬೇಕು. ಆವಾಗ ಅವರು ಪತ್ನಿ ಅದಕ್ಕೆ ಭಾಳಷ್ಟು ಬೆಂಬಲವನ್ನು ಕೊಟ್ಟು ನೀನು ಹೋಗು, ದೊಡ್ಡ ದಾಸನಾಗು. ಅವರು ಎಲ್ಲ ಕಡೆ ಸುತ್ತಾರೆ, ಜ್ಞಾನೋದಯ ಆಗುತ್ತೆ, ದಾಸರಾಗ್ತಾರೆ, ತ್ರಿಪದಿಗಳನ್ನು ಬರೀತಾರೆ, ಶ್ರೇಷ್ಠರಾಗ್ತಾರೆ. ಇದೆಲ್ಲ ಮುಗಿದ ಮೇಲೆ ಕಾಗಿನೆಲೆಗೆ ಬರ್ತಾರೆ. ಕಾಗಿನೆಲೆಗೆ ಬಂದಾಗ ಅವರು ಹಲವಾರು ತ್ರಿಪದಿಗಳನ್ನು, ಮೋರ್ಸ್ಗಳನ್ನೆಲ್ಲ ಬರೆದಿದ್ದಾರೆ. ಆದರೆ ಅವರು ತಮ್ಮ ಕುರಿತು ಒಂದು ಮಾತನ್ನು ಹೇಳಿದ್ದಷ್ಟೇ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳ್ತಾರೆ, ಆ ಒಂದು ಸೋಲಿನಲ್ಲಿ ಹಲವಾರು ಗೆಲುವನ್ನು ಕಂಡೆ, ಆ ಒಂದು ಸೋಲಿನಲ್ಲಿ ಹಲವಾರು ಗೆಲುವನ್ನು ಕಂಡೆ, ನನ್ನನ್ನು ನಾನೇ ಗೆದ್ದುಕೊಂಡೆ. ಅಂದರೆ ಆಧ್ಯಾತ್ಮಿಕವಾಗಿ ಚಿಂತನೆಯನ್ನು ಮಾಡಿದಾಗ ಸೋಲಲ್ಲೂ ಗೆಲುವನ್ನು ಕಾಣುವಂಥ ಒಂದು ಶಕ್ತಿ ಅಧ್ಯಾತ್ಮಕ್ಕೆ. ಇದು ನಮ್ಮ ನಾಡಿನ ಶ್ರೇಷ್ಠ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಬಸವಣ್ಣ ಬಗ್ಗೆಲ್ಲ ಹೇಳಿದೆ. ಬಸವಣ್ಣನ ವಚನ ಭಾಳ ಸರಳವಾದಂಥ ಬದುಕನ್ನು ನಡೆಸೋ ಸಲುವಾಗಿದೆ. ಭಾಳ ಸರಳ. ಹೆಂಗಿರ್ಬೇಕಪ್ಪ ಅಂತಂದ್ರೆ ಕಳೆಬೇಡ, ಕೊಳೆಬೇಡ, ಹುಸಿ ಮುಡಿಯೋದು. ಜೀವನ ಹೆಂಗೆ ಸಾಗಿಸ್ಬೇಕು ಅಂದ್ರೆ ಕಾಯ್ಕೋಬೇಕು. ಧರ್ಮದ ಬಗ್ಗೆ ಬಹಳಷ್ಟು ವಿಜ್ಞಾಸ ಇರುವಂಥ ಈ ಕಾಲದಲ್ಲಿ ದೈವೇ ಧರ್ಮ, ದೈವನಲ್ಲಿ ಯಾವುದೂ ಧರ್ಮವಲ್ಲ. ನುಡಿದರೆ ಮುತ್ತಿನ ಹಾರದಂತೆ ಪ್ರತಿಯೊಂದಕ್ಕೂ ಕೂಡ ವಚನದಲ್ಲಿ ನಮಗೆ ಉತ್ತರ ಸಿಗ್ತದೆ, ಪರಿಹಾರ ಸಿಗ್ತದೆ. ಅನುಷ್ಠಾನ ಮಾಡೋದೇ ಭಾಳ ದೊಡ್ಡ ಕಷ್ಟ. ಒಂದು ಅನುಷ್ಠಾನ ಮಾಡುವಂತಹ ಶಕ್ತಿ ಅಧ್ಯಾತ್ಮದಿಂದ ಬರ್ತದೆ. ಬದುಕಿನಲ್ಲಿ 2 ಬಹಳ ಮುಖ್ಯ, ಜ್ಞಾನ ಮತ್ತು ಧ್ಯಾನ. ಜ್ಞಾನ ಅಂದರೆ ನಾಲೆಜ್, ಬುದ್ಧಿವಂತಿಕೆ. ಧ್ಯಾನ ಅಂದರೆ ತಪಸ್ಸು, ಮೆಡಿಟೇಷನ್. ಇವು 2ರ ಸಾಧನೆಯಿಂದ ಅಧ್ಯಾತ್ಮಕ ಸುಲಭವಾಗಿ ನಾವು ಹೊಲಿಸ್ಕೊಳ್ಳೋಕ್ಕೆ ಸಾಧ್ಯ. ಸ್ಥಿತಪ್ರಜ್ಞೆ ಬರ್ತದೆ, ಸಮಯ ಪ್ರಜ್ಞೆ ಬರ್ತದೆ, ಬದುಕಿನಲ್ಲಿ ದುಃಖವೇ ಬರೋದು. ಇದು ಬಹಳ ಮುಖ್ಯ. ಶರಣ ಸಂಸ್ಕೃತಿಯಲ್ಲಿ ಇದರ ಬಗ್ಗೆ ಇನ್ನಷ್ಟು ಜಿಜ್ಞಾಸ ಆಗ್ಬೋದು, ಇನ್ನಷ್ಟು ಚರ್ಚೆ ಆಗ್ಬೋದು. ಯಾವಾಗ ಶ್ರೇಷ್ಠ ಜಿಜ್ಞಾಸ ಮಾಡ್ತಾರೆ ಅವಾಗ ಸಾಮಾನ್ಯ ಜನರಿಗೆ ಸರಳವಾಗಿ ಹಲವಾರು ಜಟಿಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಅಂತ ಸ್ಮರಣೆ ಆಗಲಿ ಅಂತಲೇ ಸ್ವರ್ಣೋತ್ಸವವನ್ನು ಇಲ್ಲಿ ಮಾಡಿದ್ದಾರೆ. ಗುರುಗಳು ಮತ್ತು ಭಕ್ತರ ಸಂಬಂಧ ಈ ದೊಡ್ಡ ಗುರುಗಳ ಹೆಸರಿನಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಆ ಶ್ರದ್ಧೆಯ ಭಕ್ತಿ ಇರೋದ್ರಿಂದ ಮಾಡ್ತಾ ಇದ್ದಾರೆ. ಗುರುಗಳು ಮತ್ತು ಶಿಷ್ಯರ ನಡುವಿರುವಂಥದ್ದು ಭಕ್ತಿ. ಭಕ್ತಿ ಅಂದರೆ ಏನು? ಉತ್ಕೃಷ್ಟವಾಗಿರುವಂಥ ಪ್ರೀತಿಯೇ ಭಕ್ತಿ. ಉತ್ಕೃಷ್ಟವಾಗಿರುವಂಥ ಪ್ರೀತಿ ಅಂದರೆ ಏನು? ಕರಾರರಹಿತವಾಗಿರುವಂಥ ಪ್ರೀತಿ ಉತ್ಕೃಷ್ಟವಾಗಿರುತ್ತೆ, ಅನ್ಕಂಡೀಷನಲ್. ಭಕ್ತಿ ಅಂತಂದರೆ ಗುರುವಿನಲ್ಲಿ ಕರಗೋದು, ಬರೀ ಕರಗೋದಲ್ಲ, ಕರಗಿ ನೀನಾಗುವುದು, ಮೆಲ್ಟಿಂಗ್ ಆ್ಯಂಡ್ ಮೆಲ್ಟಿಂಗ್ ಪ್ರೊಸೆಸ್ ಅಂತ. ಆ ರೀತಿ ಆದಾಗ ಮಾತ್ರ ಗುರುವಿನ ಆಶೀರ್ವಾದ ಆಗ್ತದೆ. ಅಂತ ದೊಡ್ಡ ಗುರುಗಳ ಆಶೀರ್ವಾದ ನಿಮಗೆಲ್ಲ ಸಿಗಲಿ. ಪರಮ ಪೂಜ್ಯರು ವೇದಿಕೆ ನಿಂತಿದ್ದಾರೆ, ಅವರೆಲ್ಲರಿಗೂ ಕೂಡ ನಿಮಗೆ ಅವರೆಲ್ಲರ ಆಶೀರ್ವಾದ ತಮಗೆಲ್ಲ ಸಿಗಲಿ. ವೇದಿಕೆ ಮೇಲಿದ್ದವ್ರಿಗೂ ಕೂಡ ಪರಮಾತ್ಮನ ಮತ್ತು ಗುರುಗಳ ಆಶೀರ್ವಾದ ಸಮರ್ಪಕವಾಗಿ ಸಿಗಲಿ ಅಂತ ಈ ಸಂದರ್ಭದಾಗ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸಿ ಈ ಅವಕಾಶವನ್ನು ಮಾಡಿಕೊಟ್ಟಂಥ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ.